ವರ್ಷದ ಮೊದಲನೇ ಹಬ್ಬ ನಮ್ಮ ಸುಗ್ಗಿ ಹಬ್ಬ, ಅಂದರೆ ಮಕರ ಸಂಕ್ರಾಂತಿ ಹಬ್ಬ. ಉತ್ತರಾಯಣದ ಪುಣ್ಯಕಾಲದಲ್ಲಿ ಬರುವ ಹಬ್ಬವಾಗಿದ್ದು, ಹಳ್ಳಿಗಳಲ್ಲಿ ರೈತರು ತಾವು ಬೆಳೆದ ಬೆಳೆಗಳನ್ನು ರಾಶಿ ಹಾಕಿ ಆ ರಾಶಿ ಮತ್ತಷ್ಟು ಹೆಚ್ಚಾಗಲಿ ಎಂದು ಪೂಜೆ ಮಾಡುವ ಹಬ್ಬವಾಗಿದೆ. ಮನೆ ಮನೆಗೂ ಎಳ್ಳು ಬೆಲ್ಲವನ್ನು ಹಂಚಿ ಈ ಅನುಬಂಧ ಈ ಎಳ್ಳು ಬೆಲ್ಲದ ಹಾಗೆ ಸಿಹಿಯಾಗಿರಲಿ ಎಂದು ಆಶಿಸುತ್ತಾರೆ. ಆದರೆ ಇದನ್ನೆಲ್ಲ ನಮ್ಮ ನಗರಗಳಲ್ಲಿ ಕಾಣಲು ಸಾಧ್ಯವಿಲ್ಲ. ಆದರೂ ಸಹ ರೈತರು ತಾವು ಬೆಳೆದ ಬೆಳೆಗಳನ್ನು ಬೆಲೆ ಸಿಗದೇ ಇದ್ದರೂ ನಮ್ಮ ನಗರದ ಜನತೆ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಿ ಎಂದು ಸಿಕ್ಕ ಬೆಳೆಗೆ ಆ ಬೆಳೆಯನ್ನು ಮಾರಾಟ ಮಾಡುತ್ತಾರೆ. ಅಂತಹ ರೈತರಿಗೆ ಒಂದು ದೊಡ್ಡ ಸಲಾಂ. ನಮ್ಮ ಹಾಸನ ಜಿಲ್ಲೆಯೂ ಸಹ ನಾಳಿನ ಹಬ್ಬಕ್ಕೆ ಇಂದು ಭರ್ಜರಿಯಾದ ಸಂತೆಯನ್ನು ನಡೆಸಿದೆ. ಅಲ್ಲಿ ನಮ್ಮ ರೈತರ ಮನದಾಳದ ಮಾತು. ಸಾಕು, ಬೇಗ ಫಾಸ್ಟಾಗಿ ಹೇಳಿದ್ಬಿಡು. ಅಲ್ಲೂ ತೋರಿಸಿ ಮಾತಾಡೋಣ ಅಣ್ಣ. ಇದು ಕಬ್ಬು ತಂದಿರೋದೇ 60 ರೂಪಾಯಿ ಒಂದು ಕಬ್ಬು ಅಣ್ಣ. ಈಗ 60 ರೂಪಾಯಿಗೆಲ್ಲ 2 ಕೊಡ್ತಾ ಇದ್ದೀವಿ. ಈ ಅವರೇಕಾಯಿ ತಂದಿದ್ದು 100 ರೂಪಾಯಿ ತಂದಿದ್ದೆ ಅಣ್ಣ. 100 ರೂಪಾಯಿ ತಂದಿದ್ದೆ, 70 ರೂಪಾಯಿ ಅವರೇಕಾಯಿ ಮಾಡ್ತಾಯಿದ್ದೀವಿ. ನಮ್ಮ ಜೀವನ ಹೆಂಗೆ ಮಾಡೋದು? ಹುಡುಗರು ಇದ್ದಾರೆ, ಅವ್ರಿಗೋದ ಕಬ್ಬು ಹೊಡಿಯೋರಿಗೆ ಏನಾರ ಕಬ್ಬು ಹೊಡಿತೀನಿ ಅಂದರೆ 5 ರೂಪಾಯಿ ಬೇಕು. ಸಂಜೆ ಗಂಟೆ ಮಧ್ಯಾಹ್ನ ಗಂಟೆ ಅವ್ರು ಕೊಡ್ತೀನಿ ಅಂದರೆ 5 ರೂಪಾಯಿ ಬೇಕು. ಹೆಂಗೆ ಜೀವನ ಮಾಡೋದು? ಯಾವ ಥರ ಮಾಡೋದಣ್ಣ? ಈಗ ನೀವು ಜಾಸ್ತಿ ತಂದು ಕಡಿಮೆಗೆ ಮಾರ್ತಾ ಇದ್ದೀರಿ. ಹ್ಞೂ ಅಣ್ಣ, ತುಂಬ ಲಾಸ್ ಆಗ್ತಿದೆ ನಿಮಗೆ. ಲಾಸ್ ಆಗೋದಂದ್ರೆ ಇದು 50 ರೂಪಾಯಿ ತಂದಿತ್ತು. ಈಗ 50 ರೂಪಾಯಿಗೆ 2 ಮಾರ್ತಾ ಇದ್ದೀವಿ. ಒಂದು ಪೀಸು 50 ರೂಪಾಯಿ ತಂದಿತ್ತು, ಈಗ 2 ಪೀಸಿಗೆ 50 ರೂಪಾಯಿ ಮಾರ್ತಾ ಇದ್ದೀವಿ. ಅಂದರೆ ಸಂಕ್ರಾಂತಿ ಹಬ್ಬ ನಿಮಗೆ ಏಟ್ ಕೊಡ್ತಾ ಇದೆ. ತುಂಬ ಪೆಟ್ಟು. ಏನು ಮಾಡೋದು? ಜನ ಇಲ್ಲ ನೋಡಿ, ಇಲ್ಲಿ ಜನನೇ ಓಡಾಡ್ತಿಲ್ಲ. ಕಮ್ಮಿ ಮಾಡ್ತಿದ್ದೀವಿ. ಏನೋ ಆರಾಮಾಗಿ ಹಬ್ಬಕ್ಕೆ ಆರಾಮಾಗಿ ತಿನ್ನಿ ಅಂತ, ಜನ ಹಬ್ಬ ಮಾಡಲಿ ಅಂತ, ರೈತರು ಮಕ್ಕಳು ನಾವು ಹಬ್ಬ ಮಾಡಲಿ ಜಾಸ್ತಿ. ರೈಟು ಹೋಗಲಿ ಸೀದಾ. ಜೀವನ ನೋವು ನಲಿವೆಗಳ ಸರಿಸಮ ಸಂಗಮವಾಗಿದೆ. ನೋವೆಂಬ ಎಳ್ಳು ಕಡಿಮೆಯಾಗಿ ನಲಿವೆಂಬ ಬೆಲ್ಲ ಹೆಚ್ಚಾಗಲಿ. ದುಃಖವೆಲ್ಲ ಮಾಯವಾಗಿ ಸುಖ ಸಂತೋಷದ ಸಿಹಿ ಬೆಲ್ಲ ನಿಮ್ಮದಾಗಲಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.